ಹಲೋ ನಮಸ್ಕಾರ. ಪ್ರವಾಸಿ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅಕ್ಷಯ್ ಆತ್ರೇಯ. ಇವತ್ತು ನಾನು ವಿಧಾನಸೌಧದಲ್ಲಿದ್ದೀನಿ. ವಿಧಾನಸೌಧದಲ್ಲಿ ಒಂದು ಅದ್ಭುತವಾದ ಈವೆಂಟ್ ನಡೀತಾ ಇದೆ. ಏನಪ್ಪ ಈ ಈವೆಂಟು ಅಂತೀರಾ? ಬಿಗ್ ಬ್ಯಾನಿಯನ್ ರ್ಯಾಂಚ್ ಹಾಗೂ ನಗರ ಪೊಲೀಸ್ ಜೊತೆಗೆ ಕೊಲಾಬ್ರೇಷನ್ನಲ್ಲಿ ಸೇ ನೋ ಟು ಡ್ರಗ್ಸ್ ಅನ್ನೋ ಕ್ಯಾಂಪೇನ್ ನಡೀತಾ ಇದೆ. ಬರೀ ಇದು ಒಂದು ಕ್ಯಾಂಪೇನ್ ಮಾತ್ರ ಅಲ್ಲ, ಈ ಕ್ಯಾಂಪೇನ್ ಜೊತೆಗೆ ವಿಂಟೇಜ್ ಕಾರ್ ರ್ಯಾಲಿ ನಡೀತಾ ಇದೆ. ವಿಂಟೇಜ್ ಕಾರ್ ರ್ಯಾಲಿ ಅಂತಿದ್ರೆ ನಿಮಗೆ ಗೊತ್ತಿರ್ಬೋದು, ಹಳೆಯ ಕಾರ್ಗಳು ಬಂದಿರುತ್ತೆ, ಅದ್ಭುತವಾಗಿರುತ್ತೆ, ನಾವು ನೋಡೇ ಇರಲ್ರಿ ಆ ಥರ ಕಾರ್ಗಳು ಬಂದು ನಿಂತಿರುತ್ತೆ. ಇಡೀ ಎಲ್ಲ ಕಾರುಗಳ ಕಂಪ್ಲೀಟ್ ಅಪ್ಡೇಟ್ಸ್, ಅದರ ಸ್ಪೆಷಾಲಿಟಿಗಳು, ಅದರ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಜೊತೆಗೆ ಅದರ ಕಂಪ್ಲೀಟ್ ಬ್ಯೂಟಿಯನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೀಪ್ ವಾಚಿಂಗ್. ಓಕೆ, ನಾವೀಗ ಬಿಗ್ ಬ್ಯಾನಿಯನ್ ರ್ಯಾಂಚಲ್ಲಿದ್ದೀವಿ. ಬಿಗ್ ಬ್ಯಾನಿಯನ್ ರ್ಯಾಂಚ್ ಇವತ್ತು ಬೆಳಗ್ಗೆಯಿಂದ ನಡೀತಿರುವಂಥ ವಿಂಟೇಜ್ ಕಾರ್ ರ್ಯಾಲಿ. ಅಫ್ಕೋರ್ಸ್ ಸೇ ನೋ ಟು ಡ್ರಗ್ಸ್ ಅಂತ ಬೆಂಗಳೂರು ಪೊಲೀಸ್ ಜೊತೆಗೆ ಕೊಲಾಬ್ರೇಷನಲ್ಲಿ ಆ ಒಂದು ಎಂಟೈರ್ ಪ್ರೋಗ್ರಾಮ್ ನಡೆದಿದ್ರು ಕೂಡ ಆ ಪ್ರೋಗ್ರಾಮು ಈ ರ್ಯಾಂಚಲ್ಲಿ ನಡೀತಿರುವಂಥ ಕ್ರಿಸ್ಮಸ್ ಮಾರ್ಕೆಟಿಗೆ ಕಿಕ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಈ ರ್ಯಾಂಚಲ್ಲಿ ನೆಕ್ಸ್ಟ್ 25th ಆಲ್ಮೋಸ್ಟ್ 20 days 15 days ಇಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ನಡೀತಾ ಇದೆ. ಈಗ ಬೇಸಿಕಲಿ ಡಿಸೆಂಬರ್ ಅಂತಿದ್ದಂಗೆ ನಮಗೆ ನೆನಪಾಗೋದು ಚಳಿ, ಅಫ್ಕೋರ್ಸ್, ಅದ್ರ ಜೊತೆಗೆ ಕ್ರಿಸ್ಮಸ್. ಈಗ ಈ ಕ್ರಿಸ್ಮಸ್ಸಿಗೆ ಇದು ಕಿಕ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಕ್ರಿಸ್ಮಸ್ ಮಾರ್ಕೆಟ್ ನಡೀತಾ ಇದೆ. ಡೂ ಕಮ್ ವಿಸಿಟ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಓಕೆ, ಇವತ್ತು ಈ ಏನು ಎಕ್ಸ್ಟ್ರಾಡಿನರಿ ವಿಂಟೇಜ್ ರ್ಯಾಲಿ ನಡೀತಾ ಇದೆ, ಈ ರ್ಯಾಲಿಯ ಆರ್ಗನೈಸರ್ ಆಗಿ ಕಾರ್ಯನಿರ್ವಹಿಸ್ತಿರುವಂಥ ರಕ್ಷಿತ್ ಶೆಟ್ಟಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಕ್ಸ್ಟ್ರಾಡಿನರಿ ಮೇಂಟೆನೆನ್ಸು ಆ್ಯಂಡ್ ಎಕ್ಸ್ಟ್ರಾಡಿನರಿ ಆರ್ಗನೈಸೇಷನ್. ಹೇಗೆ ಸರ್ ಈ ಒಂದು ಕಲ್ಪನೆ ಹೇಗೆ ಬಂತು? ಆ್ಯಕ್ಚುಲಿ ನಾವು ಇವಾಗ ಫಸ್ಟು ಏನೋ ಮಾಡಬೇಕಂತ ಹೇಳಿದಾಗ ಇಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಆಮೇಲೆ ನಮಗೆ ಇಲ್ಲಿ ಅಲ್ಲಿಂದ ಸಿಟಿಯಿಂದ ಇಲ್ಲಿಗೆ ಜನ ಕರ್ಕೊಂಡು ಬರ್ಬೇಕಾದ್ರೆ ಏನೋ ಮಾಡಬೇಕಂತ ಹೇಳಿ ದೊಡ್ಡ ಮಟ್ಟದಲ್ಲಿ ನಾವು ಎಣಿಸ್ಕೊಂಡಾಗ ನಮ್ಮ ರವಿಪ್ರಕಾಶ್ ಸರ್ ಅವರು ನಮಗೆ ಭೇಟಿಯಾದರು. ದೆನ್ ಹಿ ಆಲ್ಸೋ ಥಾಟ್, ಓಕೆ, ವೈ ನಾಟ್ ವಿ ಡೂ ಡ್ರಗ್ ಫ್ರೀ ಕರ್ನಾಟಕ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಸಿಕ್ತು. ಅದರಿಂದ ವಿ ಅಪ್ರೋಚ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ದೇ ಆಲ್ಸೋ ಟೋಲ್ಡ್, ಇಟ್ಸ್ ಅ ಗುಡ್ ಇನಿಷಿಯೇಟಿವ್, ವಿ ಆಲ್ಸೋ ಜಾಯಿನ್ ವಿತ್ ಯು ಕರ್ಕೆ. ಆ್ಯಂಡ್ ಆ ಥರ ಇದು ಮಾಡಿಬಿಟ್ಟು ಇದು ಈ ಲೆವೆಲಿಗೆ ಬಂದ್ವಿ. ಇವತ್ತಾಗಿದೆ ಇವತ್ತು. ಒಂದು ರ್ಯಾಲಿ ಆ್ಯಂಡ್ ಒಂದು ಯೂನಿವರ್ಸಲ್ ಕಾಸ್ ಅಂದರೆ ಎಸ್, ಅಫ್ಕೋರ್ಸ್ ಇವತ್ತಿಗೆ ಡ್ರಗ್ಸ್ ಅನ್ನೋ ವಿಚಾರಕ್ಕೆ ಯೂತ್ಸ್ ಬಲಿ ಆಗ್ತಾ ಇರೋದು ನಿಜಕ್ಕೂ ಇಟ್ಸ್ ಅ ವೆರಿ ಸ್ಯಾಡ್ ಥಿಂಗ್. ಬಟ್ ಇದು ಆ ಒಂದು ವಿಚಾರನ ಈ ವಿಂಟೇಜ್ ರ್ಯಾಲಿಗೆ ಜಾಯ್ನ್ ಆಗಿ ಮಾಡಬೇಕು ಒಂದು ಆ ಪ್ಲಾನ್. ಇವಾಗ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಯಂಗ್ ಜನ್ರೇಷನ್ ಇದಕ್ಕೆ ಬಲಿ ಆಗ್ತಾ ಇದ್ದಾರೆ ಡ್ರಗ್ಸ್ ಅಂತ ಹೇಳ್ಬಿಟ್ಟು. ಡೈಲಿ ನೀವು ನೋಡ್ತಿದ್ದೀರಾ ಎಲ್ಲದರಲ್ಲಿ ಯಂಗ್ ಜನ್ರೇಷನ್ ತುಂಬ ಇದಕ್ಕೆ ಡ್ರಗ್ಸ್ ಇದಕ್ಕೆ. ನಾವು ಈ ಯಂಗ್ ಜನ್ರೇಷನ್ ಏನಂತ ಹೇಳಿದ್ರೆ ಅವರಿಗೆ ವಿಂಟೇಜ್ ಕಾರ್ ಅಂತ ತುಂಬ ಇಷ್ಟ. ಇವತ್ತು ರೋಡಲ್ಲಿ ನೋಡಿದ್ದೀರಾ ಎಷ್ಟು ಜನ ಮಕ್ಕಳು ವಿಡಿಯೋ ಮಾಡ್ತಾ ಇದ್ದಾರೆ, ಅದು ಎಲ್ಲಿ ಎಲ್ಲ ಕಾಲೇಜಸ್ ನಿಲ್ಲಿಸಿದಾಗ. ದೆನ್ ಇಟ್ ವಾಸ್ ಅ ವೆರಿ fabulous thing that we all together, police department, Ravi Prakash sir and the Paul John Raza hotels ಎಲ್ಲ ಸೇರಿ ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ಒಂದು ಇದಾಯಿತು. ಇದು ಒಂದು ಒಳ್ಳೆ ಉದ್ದೇಶದಿಂದ ಮಾಡಿರೋದು. ನೀವು ನೋಡಿದ್ದೀರಾ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಸಪೋರ್ಟ್ ಮಾಡಿದೆ. ಅವ್ರಿನ ಸಪೋರ್ಟಿಂದ ಇದು ಆಗ್ತಾ ಇಲ್ಲ ಇತ್ತು. ಬಟ್ ಇಟ್ ವೆಂಟ್ ಆನ್ ವೆಲ್. ನಿಮ್ಮ ಮೀಡಿಯಾವರು, ಐ ನೀಡ್ ಟು ಥ್ಯಾಂಕ್ ಆಲ್ ದ ಮೀಡಿಯಾ ಆಲ್ಸೋ, ದೇ ಹ್ಯಾವ್ ಬೀನ್ ಹೆಲ್ಪ್ಡ್ ಆ್ಯಕ್ಚುಲಿ. ಆ್ಯಂಡ್ ಈ ಮೀಡಿಯಾಕ್ಕೆ ಬಂದಾಗ ಏನಾಗ್ತದೆ, ನೀವು ನೋಡಿ ಇವಾಗ ಎಲ್ಲ ಕವರೇಜ್ ಕೊಡ್ತೀರಾ, ಅಥವಾ ಪೀಪಲ್ ಅವೇರ್ನೆಸ್ ಬರ್ತದೆ ಡ್ರಗ್ಸ್ ತಗೊಳ್ಳೋ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಇಟ್ ಹೆಲ್ಪ್ಸ್.
ಸೊ ಈ ರೀತಿಯ ಅವೇರ್ನೆಸ್ ಪ್ರೋಗ್ರಾಮ್ಗೆ ಮೀಡಿಯಾ ಯಾವತ್ತೂ ಸಪೋರ್ಟ್ ಮಾಡೇ ಇದೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಇನ್ವಿಟೇಷನ್ ಟು ಪಾರ್ಟಿಸಿಪೇಟ್. ಆ್ಯಂಡ್ ಎಷ್ಟು ಕಾರ್ಸ್ ಬಂದಿದೆ ಸರ್ ಟೋಟಲ್ ಆಗಿ? ವಿ ಹ್ಯಾವ್ ಆಲ್ಮೋಸ್ಟ್ 70 ಕಾರ್ಸ್ ಬಂದಿದೆ, ಆಲ್ಮೋಸ್ಟ್ 30 ಬೈಕ್ಸ್ ಬಂದಿದೆ. ಇದಕ್ಕೆ ನೀವು ನೋಡ್ತಿದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಸ್ ಬಂದಿದೆ. ಇವಾಗ ನಾವು ಬರಬೇಕಾದ್ರೆ ರೋಡಲ್ಲಿ ಎಲ್ಲರೂ ಒಂದು ಆ ಕಡೆ ಬಿಕಾಸ್ ಎಲ್ಲ ಗ್ರೀನ್ ಕಾರಿಡಾರ್ ಇಂದ ಆ ಕಡೆ ಈ ಕಡೆ ಎಲ್ಲ ನೋಡ್ಬೇಕಾದ್ರೆ ತುಂಬಾ ಜನ ನಿಂತ್ಕೊಂಡು ವಿಡಿಯೋಸ್ ಮಾಡ್ತಿದ್ರು. ಈ ಕಾರೆಲ್ಲ ನೋಡ್ಲಿಕ್ಕೆ ಸಿಗಲ್ಲ ಆಕ್ಚುಲಿ, ಬಟ್ ಇವತ್ತು ಈ ಜಾಗದಲ್ಲಿ ಸಿಕ್ಕಿದೆ. ಮತ್ತೆ ರೋಡಲ್ಲಿ ಬೆಂಗಳೂರು ಸಿಟಿ ಎಲ್ಲರೂ ನೀವು ನೋಡಿದಿರಾ, ತುಂಬಾ ಎನ್ಕರೇಜ್ ಮಾಡಿದ್ದಾರೆ. ಸೊ ಇಟ್ ದ ಮೆಸೇಜ್ ವಿಲ್ ಸ್ಪ್ರೆಡ್ ಟು ದ ಯೂತ್ ಅಂತ ಹೇಳ್ತೀನಿ. ಡೆಫಿನೆಟ್ಲಿ. ಸೊ ಎನಿ ಪರ್ಸ್ನಲ್ ಐಡಿಯಾ ಸರ್ ಈ ಥರ ಒಂದು ವಿಂಟೇಜ್ ಕಾರ್ನ ಮೇಂಟೈನ್ ಮಾಡಬೇಕು ಅಂತ? ನಮ್ಮ ವಿಂಟೇಜ್ ಕಾರ್ ಬಗ್ಗೆ ನಮ್ಗೇನು ಜಾಸ್ತಿ ಗೊತ್ತಿಲ್ಲ ಆ್ಯಕ್ಚುಲಿ, ಬಿಕಾಸ್ ಎಲ್ಲ ರವಿ ಪ್ರಕಾಶ್ ಸರ್ ಇದು ಅಸೋಸಿಯೇಷನ್ ಇದೆ ಅವ್ರದ್ದು. ಸೊ ದೇ ಟ್ರೀಟ್ ಲೈಕ್ ದ ಬೇಬಿ. ಯಾವ್ದು ನೀವು ರವಿ ಪ್ರಕಾಶ್ ಸರ್ ನೀವು ಆ್ಯಕ್ಚುಲಿ ಹೋಗ್ಬಿಟ್ಟು ನೋಡ್ಬೇಕು. ಅವ್ರಿಗೆ ದೇ ಹ್ಯಾವ್ ಅರೌಂಡ್ 300 ಕಾರ್ಸ್ ಇನ್ ದಿಸ್ ಇದು ಫಾರ್ಮ್ ಹೌಸ್ ಅಲ್ಲಿ. ಸೊ ಇಟ್ಸ್ ಅ ವಂಡರ್ಫುಲ್ ಥಿಂಗ್ ಆ್ಯಕ್ಚುಲಿ. ಅವ್ರು ಅವಾಗ ಏನಾಗ್ತದೆ ಹೇಳಿದ್ರೆ ದೇ ಟೇಕ್ ಕೇರ್ ಆಫ್ ದ ಬೇಬಿ. ಯಾವ ಥರ ಇಲ್ಲಿ ಅದಕ್ಕೊಂದು ಮೇಂಟೈನ್ ಮಾಡಲಿಕ್ಕೆ ಒಂದು 8-10 ಜನ ಬಿಟ್ಟಿದ್ದಾರೆ ಮನೆಯಲ್ಲಿ. ಸೊ ಬೇಸಿಕಲಿ ಡ್ರಗ್ಸ್ ಫ್ರೀ ನೇಷನ್ ಅಥವಾ ಡ್ರಗ್ಸ್ ಫ್ರೀ ಸ್ಟೇಟ್. ಈಗ ಜನರಲ್ ಆಗಿ ಎಲ್ಲ ಯೂತ್ಸ್, ಮೆಜಾರಿಟಿ ಆಫ್ ದಿ ಯೂತ್ಸ್ ಈ ಒಂದು ಡ್ರಗ್ಸಿಗೆ ಬಲಿ ಆಗ್ತಾರೆ. ನಿಜಕ್ಕೂ ದಿ ಮೋಸ್ಟ್ ಸ್ಯಾಡೆಸ್ಟ್ ಥಿಂಗ್ ಅಂತಲೇ ಹೇಳ್ಬೋದು. ಸೊ ಅವರಿಗೆಲ್ಲ ನೀವು ಒಂದು ಮೆಸೇಜ್ ಕೊಡೋದಾದ್ರೆ? ಸೊ ನಮ್ದು ಆ್ಯಕ್ಚುಲಿ ಒಂದು ಇನಿಷಿಯೇಟಿವ್ ದ ಪಾಲ್ ಜಾನ್ ಹೋಟೆಲ್ಸಿಂದ ನಾವು ಯಾರು ಈ ಯಂಗ್ ಜನ್ರೇಷನಿಗೆ ಈ ಥರ ಬಲಿ ಆಗಬಾರ್ದು. ಯಾಕಂದ್ರೆ ನಾವು ಆ್ಯಕ್ಚುಲಿ ನಾವು ರೆಸಾರ್ಟ್ಸಿಂದ ಹೋಟೆಲ್ಸಿಂದ ಡೈಲಿ ನೋಡ್ತಾ ಇರ್ತೀವಿ ಯಂಗ್ ಜನ್ರೇಷನ್ ಯಾವ ಥರ ಹಾಳಾಗ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆದ್ದರಿಂದ ವಿ ಥಾಟ್ ಆಫ್ giving awareness to the young generation that it should be a drug free. So I think with all this thing, what the effort we have put, and Amit Shah, our Home Minister Amit Shah ji told also that we need to be drug free by 2029. So it's a great initiative. So the government also is helping us in a way to support drug free. So it's a great initiative by all the government. So I tell the young generation not to be part of the drugs, and it will spoil your life. There's no you should not get into all these things anta ಒಂದು ಮೆಸೇಜ್ ಪಾಸ್. ಡೆಫಿನೆಟ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಇನಿಷಿಯೇಟಿವ್. ಸೊ ವಿಂಟೇಜ್ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಅಂತ ಹೇಳಿದೆ. ಸೊ ಇಲ್ಲೊಂದು ವಿಂಟೇಜ್ ಕಾರ್ ಬಗ್ಗೆ ಮೇಡಮ್ ಡೀಟೇಲ್ಸ್ ಇದ್ದಾರೆ. ಮ್ಯಾಮ್ ನಿಮ್ಮ ಹೆಸರು? ರೇಖಾ ನವೀನ್. ಈ ಕಾರ್ ಬಗ್ಗೆ ಫೀಚರ್ಸು ಡೀಟೇಲ್ಸು ಯಾವಾಗಿನ ಮ್ಯಾನುಫ್ಯಾಕ್ಚರ್ ಇದು? ಇದು 1947ದು ಓಕೆ. ಚವರ್ಲೆಟ್ ಫೀಟ್ ಮಾಸ್ಟರ್ ಉಡಿ. ಇದು ಬೇಸಿಕ್ಲಿ ಕಂಪ್ಲೀಟ್ ಆಗಿ ಹುಡ್ ಇರುತ್ತೆ. ಇದು ಫ್ರಂಟ್ ಬಾನೆಟ್ ಮತ್ತು ಇದು ಮಾತ್ರ ಮೆಟಲ್. ಎನ್ ಅಂಡ್ ಅವರ್ ಅಂಡ್ ಬ್ಯಾಕ್ ಎಲ್ಲ ಕಂಪ್ಲೀಟ್ ವುಡ್ ಬೇಸ್ಡ್ ಕಾರ್. ಸೊ ಬೇಸಿಕಲಿ ಹೊಸ ಕಾರ್ಗಳೆಲ್ಲ ಬಂದಿದೆ, ಹೊಸ ಟೆಕ್ನಾಲಜಿ ಬಂದಿದೆ ಕಾರಲ್ಲಿ. ಆಂಟಿ ಬ್ರೇಕಿಂಗ್ ಸಿಸ್ಟಮ್ ಅಂತೆ ಅಥವಾ ಆಕ್ಸಿಡೆಂಟ್ಸ್ ಅವಾಯ್ಡ್ ಮಾಡೋದಕ್ಕೆ ತುಂಬ ಟೆಕ್ನಾಲಜಿ ಬಂದಿದೆ. ಬಟ್ ವಿಂಟೇಜ್ ಕಾರ್ ಕ್ರೇಜ್ ಹೇಗೆ? ಕ್ರೇಜ್ ಹೆಂಗೆ ಅಂದರೆ ಫಸ್ಟ್ ಇದ್ರ ಮೇಲೆ ನಮಗೆ ಕ್ರೇಜ್ ಇರಬೇಕು. ಸೊ ಬಿಕಾಸ್ ನಿಮ್ಗೆ ಎಲ್ಲಿ ಹೋಗ್ತಾ ಎಲ್ಲಿ ನಿಲ್ಲುತ್ತೆ ಹೇಳೋಕ್ಕಾಗಲ್ಲ. ಸೊ ಆ ಮೈಂಡ್ ಸೆಟ್ ಇರಬೇಕು. ಗಾಡಿ ವಿಂಟೇಜು, ಸೊ ವಿ ಶುಡ್ ಗೋ ವಿತ್ ದಟ್. ಸೊ ಎಲ್ಲ ನಾರ್ಮಲ್ ಇವಾಗಿನ ಕಾರ್ ಥರ ಫೀಚರ್ಸ್ ಇರಲ್ಲ. ಸೊ ಗೆಟ್ ಯೂಸ್ ಟು ಎವ್ರಿಥಿಂಗ್. ಲಾಂಗ್ ಡ್ರೈವ್ ಬಂದಾಗ ಸ್ವೆಟ್ ಹಾಕೋಕ್ಕೂ ರೆಡಿ ಇರಬೇಕು. ಗಾಡಿ ನಿಂತರೆ ಆಚೆ ನಿಂತ್ಕೊಂಡು ಪೆಟ್ರೋಲ್ ಹಾಕೋಕ್ಕೂ ರೆಡಿ ಇರಬೇಕು. ಓನರ್ ಆ ಥರ ಇದ್ದರೆ ಯು ಎಂಜಾಯ್ ವಿತ್ ದ ಕಾರ್. ಸೊ ಎನಿ ಸ್ಪೆಸಿಫಿಕ್ ಮೆಮೊರೀಸ್ ಮ್ಯಾಮ್? ಈ ಎಲ್ಲ ಹೊರಗೆ ತೊಗೊಂಡೋಗಿದ್ವಿ, ಈ ಕಾರಲ್ಲಿ ಈ ಥರ ಒಂದು ಎಡವಟ್ಟಾಗಿತ್ತು. ಸೊ ಇಟ್ ಬ್ರಿಂಗ್ಸ್ ಅಪ್ ಆ್ಯಕ್ಚುಲಿ ಚೆನ್ನಾಗಿ ಒಂದು ಟ್ರಿಪ್ ಹೋಗಿದ್ವಿ. ಸೊ ಬರ್ತಾ ನಮ್ಮ ಕಾರ್ ಏನಾಯ್ತು, ಸಡನ್ ಆಗಿ ಸೇಮ್ ದಿಸ್ ಒನ್ ಓನ್ಲಿ ಸಿಗ್ನಲಲ್ಲಿ ಸೆಂಟ್ರಲ್ಲೇ ನಿಂತೋಯ್ತು, ಪೆಟ್ರೋಲ್ ಇಲ್ಲ. ಸೊ ಹೆಂಗೆ ಅಂದರೆ ಈ ಫಾಸ್ಟ್ ಕಾರ್ಗಳಲ್ಲಿ ಮಾಡ್ತಾರಲ್ಲ, ಪೆಟ್ರೋಲ್ ಟಕ್ 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 ಹಂಗೆ. ಸೊ ಮಗ ಒಂದು ಕಡೆ ಹೇಳ್ದೆ, ನಾನು ಒಂದು ಕಡೆ ಹೇಳ್ದೆ. ನಾನು ಪೆನಾಲ್ ಎತ್ಕೊಂಡು ಅವ್ನು ಪೆಟ್ರೋಲ್ ಹಾಕ್ತಾ ವಿ ಜಸ್ಟ್ ಇಮಿಡಿಯೇಟ್ಲಿ ಇದು ಮಾಡ್ಕೊಂಡ್ವಿ, ಸ್ಟಾರ್ಟ್ ಮಾಡಿದ್ವಿ. ಸೊ ಗ್ರೇಟ್. ಇನ್ನೇನಾದ್ರು ಎಕ್ಸ್ಟ್ರಾ ಫೀಚರ್ಸ್ ಅಂದರೆ ಈಗ ವಿಂಟೇಜ್ ಕಾರ್ಸ್ ಅಂತಂದರೆ ನಮ್ಮಲ್ಲಿ ಫಸ್ಟ್ ಥಾಟ್ ಬರೋದು ಮೇಂಟೆನೆನ್ಸ್ ಹೇಗಪ್ಪ? ದಟ್ ಮೇಂಟೆನೆನ್ಸ್ ಬಗ್ಗೆ ಅಂತೂ ತುಂಬ ಇರುತ್ತೆ, ತುಂಬ ಖರ್ಚಿರುತ್ತೆ. ಆ ಮೆಕ್ಯಾನಿಕ್ಗಳು ಸ್ಪೆಸಿಫಿಕ್ಕಾಗಿ ಅವರೇ ಇರ್ತಾರೆ. ಸೊ ನಾವು ಅವ್ರನ್ನೇ ಇದು ಮಾಡ್ಕೊಬೇಕು. ಸೊ ಎಲ್ಲ ಇರುತ್ತೆ. ಎಸ್ಪೆಷಲಿ ಫ್ಯಾಮಿಲಿ, ಇದೊಂದು ವಿಂಟೇಜ್ ಎನಿಥಿಂಗ್ ಇಟ್ಸ್ ಅ ವಿಂಟೇಜ್ ಕಾರ್ ಫ್ಯಾಮಿಲಿ ಅಂತಲೇ ಇದು ಮಾಡೋದು. ನೋ ಒನ್ ವಿಲ್ ಥಿಂಕ್ ಅವರೇನು ಇವರೇನಂತ. ವಿಂಟೇಜ್ ಕಾರ್ಸ್, ವಿ ಆರ್ ವಿಂಟೇಜ್ ಕಾರ್ ಲವರ್ಸ್ ಅಷ್ಟೇ. ದಟ್ಸ್ ಗ್ರೇಟ್ ಮ್ಯಾಮ್. ಯು ಹ್ಯಾವ್ ಅ ವಂಡರ್ಫುಲ್ ಕಾರ್. ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ಈವ್ನಿಂಗ್. ಥ್ಯಾಂಕ್ ಯು ಸೋ ಮಚ್.
ಎಕ್ಸ್ಪೀರಿಯನ್ಸ್ ಹ್ಯಾಸ್ ಬಿನ್ ವೆರಿ ಗುಡ್. ಎಲ್ಲ ಕಾರ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಈ ಥರ ಕಾರ್ಸ್ ಯಾವಾಗೂ ನೋಡೋಕ್ಕೆ ಸಿಗಲ್ಲ ನಮಗೆ. ಸೊ ಅದಕ್ಕೆ ಇಲ್ಲಿ ಬಂದಮೇಲೆ ಈ ಥರ ಎಲ್ಲ ಕಾರ್ಸ್ ನೋಡಿ ಅದು ಜನ್ರೇಷನ್ಸ್ ಎಲ್ಲ ಅದ್ರ ಆ ಥರ ಕಾರ್ಸ್ ಯೂಸ್ ಮಾಡಿದ್ದಾರೆ ಅದೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಯಿತು. ನನ್ನ ಮಗನಿಗೆ ತುಂಬ ಇಷ್ಟ ಕಾರ್ಸ್ ಅಂದರೆ. ಸೊ ಅವ್ನು ಎಲ್ಲಿ ಹೋದ್ರೂ ನಾವು ಕಾರಲ್ಲಿ ಹೋಗ್ತಿದ್ರು ಬೇರೆ ಕಾರ್ಸ್ನೇ ನೋಡ್ತಿರ್ತಾನೆ. ಸೊ ಈ ಥರ ಕಾರ್ಸ್ ನೋಡ್ಬಿಟ್ಟು ತುಂಬ ಖುಷಿ ಆಗ್ಬಿಟ್ಟಿದೆ ಅವ್ನಿಗೆ. ಆ್ಯಂಡ್ ಇದು ವಿಂಟೇಜ್ ಇರೋದ್ರಿಂದ ನಾವು ಸ್ವಲ್ಪ ಕಾರ್ಸ್ ಅಟ್ಲೀಸ್ಟ್ ನೋಡಿದ್ವಿ, ಇವನಂತೂ ಏನೂ ಕಾರ್ಸ್ ನೋಡಿರಲಿಲ್ಲ. ಸೊ ಇಲ್ಲಿ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ಸ್ ರಾಂಚ್ ಇದನ್ನು ನಮಗೋಸ್ಕರ ಅಂತ ಇಲ್ಲಿ ಮಾಡಿಕೊಟ್ಟಿದ್ದಕ್ಕೆ. ಸೊ ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ಬಿಗ್ ಬ್ಯಾನಿಯನ್ ರ್ಯಾಂಚಿಂದ ಇವತ್ತು ಆಯೋಜನೆ ಆಗಿದ್ದಂಥ ವಿಂಟೇಜ್ ಕಾರ್ ರ್ಯಾಲಿ ಹಾಗೂ ಅದರ ಇನಿಷಿಯೇಟಿವ್ ಏನು ಅಂತ, ಜೊತೆಗೆ ಇಲ್ಲಿ ನಡೀತಿರುವಂಥ ಕ್ರಿಸ್ಮಸ್ ಮಾರ್ಕೆಟ್ ದಿ ಹಾಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ನಡೀತಾ ಇರೋದು. ಸೊ ಪ್ಲೀಸ್ ಡೂ ವಿಸಿಟ್ ಹಿಯರ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಟು ಆಲ್ ಮೈ ಡಿಯರ್ ಫ್ರೆಂಡ್ಸ್, ಸೇ ನೋ ಟು ಡ್ರಗ್ಸ್. ಇದಿಷ್ಟು ಈ ಹೊತ್ತಿನ ವಿಶೇಷ. ಎಲ್ಲ ನಮ್ಮ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಮುಖಾಂತರ ನಮಗೆ ತಿಳಿಸಿ. ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ. ಇದು ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ, ಪ್ರವಾಸಿ